ನಮಸ್ತೆ ಸ್ನೇಹಿತರೆ, ತ್ರಿವಿಕ್ರಮ್ ಮನದಾಸೆ ಅರಿತುಕೊಂಡ ಮೋಕ್ಷಿತಾ ಪೈ ವಿಕ್ಕಿಗೆ ಜೋಡಿಯಾಗಲು ಗ್ರೀನ್ ಸಿಗ್ನಲ್. ಬಿಗ್ ಬಾಸ್ ಸೀಸನ್ 11ರ ಸ್ಪರ್ಧಿಗಳಾದ ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ಬಿಬಿಕೆ ಮನೆಯಲ್ಲಿ ಆಗಾಗ್ಗೆ ಜಗಳವಾಡುತ್ತಿದ್ದರು. ಆದರೆ ಇದೀಗ ತ್ರಿವಿಕ್ರಮ್ ಮನದಾಸೆಯನ್ನು ಅರಿತುಕೊಂಡಿರುವ ಮೋಕ್ಷಿತಾ ಅವರು ತಾನು ವಿಕ್ಕಿಗೆ ಜೋಡಿಯಾಗುವುದಾಗಿ ತಿಳಿಸಿದ್ದಾರೆ. ಬಿಗ್ ಬಾಸ್ ಸೀಸನ್ 11ರ ರನ್ನರ್ ಅಪ್ ತ್ರಿವಿಕ್ರಮ್ ಅವರು ಭವ್ಯ ಗೌಡ ನನಗೆ ಇಷ್ಟ ಎಂದು ಎಲ್ಲಿಯೂ ಹೇಳಿಕೊಂಡಿಲ್ಲ. ಆದರೆ ಮೋಕ್ಷಿತಾ ಪೈ ಅವರ ಸೌಂದರ್ಯವನ್ನು ನೋಡಿ ತಾನು ಅವರನ್ನು ಇಷ್ಟಪಟ್ಟಿದ್ದಾಗಿ ನೇರವಾಗಿ ತಿಳಿಸಿದ್ದರು. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ತ್ರಿವಿಕ್ರಮ್ ಮನದಾಸೆಯನ್ನು ಅರಿತುಕೊಳ್ಳದೆ ಗೋಮುಖ ವ್ಯಾಘ್ರ ಎಂದು ಕರೆದಿದ್ದರು. ಆದರೆ ಇದೀಗ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ನಂತರ ಇಬ್ಬರು ಜೊತೆಯಾಗಿ ನಟಿಸಲು ಸಿದ್ಧವೆಂದು ಗ್ರೀನ್ ಸಿಗ್ನಲ್ ನೀಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಟಾಮ್ ಅಂಡ್ ಜೆರ್ರಿ ತರ ಇದ್ದಂತಹ ಜೋಡಿ ಎಂದರೆ ಅದು ರಜತ್ ಕಿಶನ್ ಹಾಗೂ ಚೈತ್ರಾ ಕುಂದಾಪುರ ಅವರು. ಇಬ್ಬರು ಹಾವು ಮುಂಗುಸಿಯಂತೆ ಕಿತ್ತಾಡುತ್ತಿದ್ದರು. ಅವರನ್ನು ಬಿಟ್ಟರೆ ಮತ್ತೊಂದು ಕಿತ್ತಾಡುವ ಜೋಡಿ ಎಂದರೆ ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ಎಂದೇ ಹೇಳಬಹುದು. ಆದರೆ ಮೋಕ್ಷಿತಾ ಹಾಗೂ ತ್ರಿವಿಕ್ರಮ್ ನಡುವಿನ ಜಗಳ ಒಂದು ಕಡೆಯಿಂದ ಮಾತ್ರ ನಡೆಯುತ್ತಿತ್ತು. ಕೆಲವೊಂದು ಅನಗತ್ಯ ಹೇಳಿಕೆ ಮತ್ತು ಗೊಂದಲಗಳಿಗೆ ಸಿಲುಕಿ ಮೋಕ್ಷಿತಾ ಅವರ ಕೋಪಕ್ಕೆ ಗುರಿಯಾಗುತ್ತಿದ್ದ ತ್ರಿವಿಕ್ರಮ್ ಅವರು ಪದೇ ಪದೇ ಬಯಸಿಕೊಳ್ಳುವುದೇ ಕಾಯಕ ಆಗಿತ್ತು. ತಾನು ಹಾಗಲ್ಲ ಎಂದು ಎಷ್ಟೇ ಸಮಾಧಾನ ಮಾಡಿದರೂ ಅದನ್ನು ಅರ್ಥ ಮಾಡಿಕೊಳ್ಳಲೇ ಇಲ್ಲ. ಇದೀಗ ಬಿಗ್ ಬಾಸ್ ಶೋ ವಿಡಿಯೋಗಳನ್ನು ನೋಡಿ ಹಾಗೂ ಜನರ ಅಭಿಪ್ರಾಯಗಳನ್ನು ಸಂಗ್ರಹಿಸಿದ ನಂತರ ತ್ರಿವಿಕ್ರಮ್ ಅವರ ಮನದಾಸೆಯನ್ನು ಅರಿತುಕೊಂಡಂತೆ ಕಾಣುತ್ತಿದೆ. ಈ ಹಿನ್ನೆಲೆಯಲ್ಲಿ ಖಾಸಗಿ ವಾಹಿನಿಯೊಂದಕ್ಕೆ ಕೊಟ್ಟ ಸಂದರ್ಶನದಲ್ಲಿ ತ್ರಿವಿಕ್ರಮ್ ಅವರೊಂದಿಗೆ ನಟಿಸಲು ಸಿನಿಮಾದ ಆಫರ್ ಬಂದರೆ ಖಂಡಿತವಾಗಿಯೂ ಜೋಡಿಯಾಗಿ ನಟನೆ ಮಾಡುವುದಾಗಿ ತಿಳಿಸಿದ್ದಾರೆ. ಮುಂದುವರೆದು ಇನ್ನೂ ಅವರ ಮೇಲಿನ ಕೋಪ ಸಂಪೂರ್ಣವಾಗಿ ಹೋಗಿಲ್ಲ ಎಂಬ ಅರ್ಥದಲ್ಲಿಯೂ ಮಾತನಾಡಿದ್ದಾರೆ. ತ್ರಿವಿಕ್ರಮ್ ಜೊತೆ ಸಿನಿಮಾ ಮಾಡುವ ಆಫರ್ ಬಂದರೆ ಏನು ಮಾಡುತ್ತೀರಾ ಎಂದು ಖಾಸಗಿ ವಾಹಿನಿಯವರು ಕೇಳಲಾದ ಪ್ರಶ್ನೆಗೆ ನಾನು ತ್ರಿವಿಕ್ರಮ್ ಜೊತೆಗೆ ಸಿನಿಮಾ ಆಫರ್ ಬಂದರೆ ಖಂಡಿತ ಒಪ್ಪಿಕೊಳ್ಳುತ್ತೇನೆ. ಪ್ರೊಫೆಷನಲ್ ಬೇರೆ, ಪರ್ಸನಲ್ ಬೇರೆ, ಆದ್ದರಿಂದ ಎರಡನ್ನೂ ಕಂಬೈನ್ ಮಾಡೋಕೆ ಆಗಲ್ಲ. ತ್ರಿವಿಕ್ರಮ್ ಜೊತೆಗೆ ಸಿನಿಮಾ ಆಫರ್ ಬಂದರೆ ಒಪ್ಪಿಕೊಳ್ಳುತ್ತೇನೆ ಎಂದು ನಟಿ ಮೋಕ್ಷಿತಾ ಪೈ ಹೇಳಿದ್ದಾರೆ. ಇನ್ನು ಎಲ್ಲಾ ಸ್ಪರ್ಧಿಗಳು ಸಂದರ್ಶನದಲ್ಲಿ ಬ್ಯುಸಿ. ಬಿಗ್ ಬಾಸ್ ಸೀಸನ್ 11ರ ಎಲ್ಲಾ ಫೈನಲಿಸ್ಟ್ಗಳು ಎಲ್ಲಿಯೇ ಹೋದರೂ ಈಗ ಅಭಿಮಾನಿಗಳು ಮುತ್ತಿಕೊಳ್ಳುತ್ತಿದ್ದಾರೆ. ಅವರನ್ನು ಸಂದರ್ಶನ ಮಾಡುವವರ ಸಂಖ್ಯೆಯೂ ಕೂಡ ಹೆಚ್ಚಾಗಿದೆ. ಖಾಸಗಿ ಸುದ್ದಿವಾಹಿನಿಗಳು, ಖಾಸಗಿ ಸುದ್ದಿ ಸಂಸ್ಥೆಗಳು, ಯೂಟ್ಯೂಬ್ ಚಾನೆಲ್ಗಳು ಹಾಗೂ ಆನ್ಲೈನ್ ವಾಹಿನಿಯ ಸಂದರ್ಶನಗಳಿಗೆ ಸಂದರ್ಶನ ಕೊಡುತ್ತಿದ್ದಾರೆ. ಇನ್ನು ಇದೇ ವೇಳೆ ಎಲ್ಲಾ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಾಲ ಕಳೆದಿದ್ದ ಗುಂಗಿನಲ್ಲೇ ಇದ್ದಾರೆ. ಇದೀಗ ಮೋಕ್ಷಿತಾ ಪೈ ಅವರು ತ್ರಿವಿಕ್ರಮ್ ಅವರೊಂದಿಗಿನ ನಟಿಸುವ ಅವಕಾಶ ಸದುಪಯೋಗ ಮಾಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಮೋಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ ಜೋಡಿ ಡ್ಯಾನ್ಸ್. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸಂಕ್ರಾಂತಿ ಹಬ್ಬದಂದು ತ್ರಿವಿಕ್ರಮ್ ಅವರೊಂದಿಗೆ ಮೋಕ್ಷಿತಾ ಅವರು ಡ್ಯಾನ್ಸ್ ಮಾಡಿದ್ದರು. ಆದರೆ ಯಾವ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾರೆ ಎಂದು ಜನರಿಗೆ ಗೊತ್ತಿರಲಿಲ್ಲ. ಈ ಬಗ್ಗೆ ಉತ್ತರಿಸಿದ ಮೋಕ್ಷಿತಾ ಪೈ, ನಾವಿಬ್ಬರು ಜೊತೆಯಾಗಿ ಮಂಡ್ಯದಿಂದ ಓಡಿ ಬಂದ ಕಳ್ಳ ಗೋವಿಂದ, ಹೆಣ್ಣು ಹೈಕ್ಳು ದೂರ ಇರಿ ಸ್ವಲ್ಪ ಇವನಿಂದ ಎಂಬ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಾಗಿ ತಿಳಿಸಿದ್ದಾರೆ. ಜೊತೆಗೆ ಈ ಡ್ಯಾನ್ಸ್ಗೆ ವೀಕ್ಷಕರಿಂದ ಭಾರಿ ಉತ್ತಮ ಪ್ರತಿಕ್ರಿಯೆ ಬಂದಿದ್ದಾಗಿಯೂ ತಿಳಿಸಿದ್ದಾರೆ. ನೋಡಿದ್ರಲ್ಲ ಸ್ನೇಹಿತರೆ, ಬಿಗ್ ಬಾಸ್ ಮುಗಿದು ವಾರಗಟ್ಟಲೆ ಆದ್ರೂ ಕೂಡ ಜನರು ಬಿಗ್ ಬಾಸ್ ಗುಂಗಿನಲ್ಲೇ ಇದ್ದಾರೆ ಹಾಗೂ ಬಿಗ್ ಬಾಸ್ ಸ್ಪರ್ಧಿಗಳು ಕೂಡ ಆ ಮನೆಯಲ್ಲಿ ಕಾಲ ಕಳೆದಿರುವಂತಹ ಗುಂಗಿನಲ್ಲೇ ಇದ್ದಾರೆ. ಇನ್ನು ಸಂದರ್ಶನಗಳ ಬಗ್ಗೆ ಹೇಳೋದೇ ಬೇಡ. ಎಲ್ಲಿ ನೋಡಿದ್ರು, ಯಾವ ಚಾನೆಲ್ ನೋಡಿದ್ರು ಬಿಗ್ ಬಾಸ್ ಸ್ಪರ್ಧಿಗಳ ಸಂದರ್ಶನ ಗೊತ್ತಾಗ್ತಾ ಇರ್ತದೆ. ಈವನ್ ಯೂಟ್ಯೂಬ್ ಅಲ್ಲೂ ಅಷ್ಟೇ, ಎಲ್ಲರೂ ಅವರ ಇಂಟರ್ವ್ಯೂ ತಗೊಳ್ತಾ ಇದ್ದಾರೆ, ಹಾಗೆ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಸೊ ಇದ್ರಲ್ಲಿ ಈ ಮೋಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ ಅವರ ಸುದ್ದಿ ಕೂಡ ಒಂದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ಯಾರೆಲ್ಲ ಮೋಕ್ಷಿತಾ ಪೈ ಹಾಗೂ ತ್ರಿವಿಕ್ರಮ್ ಅವರ ಫ್ಯಾನ್ಸ್ ಇದ್ದೀರಿ ದಯವಿಟ್ಟು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೇನೆ ಸ್ನೇಹಿತರೆ. ಅಲ್ಲಿ ತನಕ ಧನ್ಯವಾದಗಳು.